ಆದ್ದರಿಂದ ವೃಶ್ಚಿಕ ರಾಶಿಯವರೇ, ಈಗ ಸಮಯ ಬದಲಾಗಿದೆ. ಪದೇ ಪದೇ ಯಾವ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗುತ್ತಿದ್ದವೋ, ಯಾವ ಅವಕಾಶಕ್ಕಾಗಿ ಕಾಯುತ್ತಿದ್ದರೋ, ಈಗ ಅದೇ ಅವಕಾಶ ನಿಮ್ಮ ಬಳಿ ಬರಬಹುದು. ಏಕೆಂದರೆ ಗುರು ಉದಯಿಸಿದ್ದಾನೆ ಮತ್ತು ಆಗಸ್ಟ್ 19ರಂದು ಗುರು ನಕ್ಷತ್ರ ಬದಲಾವಣೆಯನ್ನು ಮಾಡಲಿದ್ದಾನೆ. ಇದರ ಪ್ರಭಾವ ನಿಮ್ಮ ವೃತ್ತಿ ಜೀವನ, ಹಣ ಮತ್ತು ನಿರ್ಧಾರಗಳ ಮೇಲೆ ಕಂಡು ಬರಬಹುದು. ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳಬಹುದು. ಹೊಸ ಜವಾಬ್ದಾರಿಗಳು ಸಿಗಬಹುದು ಮತ್ತು ಗಳಿಕೆಯ ಹೊಸ ಮಾರ್ಗವು ತೆರೆದುಕೊಳ್ಳಬಹುದು. ಆದರೆ ನಿಜವಾದ ಬದಲಾವಣೆ ಆಗಸ್ಟ್ 19ರ ನಂತರ ಕಂಡು ಬರಬಹುದು. ಮತ್ತು ಸ್ನೇಹಿತರೆ, ನೀವು ಗುರುತಿಸಿದರೆ ದೊಡ್ಡ ಲಾಭವನ್ನು ತರಬಹುದಾದಂತಹ ಒಂದು ಅವಕಾಶವು ನಿಮ್ಮ ಮುಂದೆ ಬರಬಹುದು. ಆ ಅವಕಾಶವೇನು ಮತ್ತು ಯಾವ ವಿಷಯಗಳಲ್ಲಿ ನಿಮಗೆ ಅತಿ ಹೆಚ್ಚು ಲಾಭ ಸಿಗಬಹುದು? ಮುಂದಿನ ವಿಷಯಗಳನ್ನು ಖಂಡಿತ ಮಿಸ್ ಮಾಡಿಕೊಳ್ಳಬೇಡಿ. ಇಂದಿನ ಈ ಜ್ಯೋತಿಷ್ಯ ವಿಶ್ಲೇಷಣೆಯಲ್ಲಿ ನಾವು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನಕ್ಕಾಗಿ ಈ ಗುರು ಉದಯ ಮತ್ತು ಅದರ ತಕ್ಷಣವೇ ಆಗಸ್ಟ್ 19ರಂದು ನಡೆಯಲಿರುವ ಗುರುವಿನ ಆಶ್ಲೇಷ ನಕ್ಷತ್ರದ ಗೋಚಾರವನ್ನು ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡಲಿದ್ದೇವೆ. ಜಾತಕದ ಯಾವ ಭಾವದಲ್ಲಿ ಕುಳಿತಿರುವ ಗ್ರಹಗಳ ಕಾರಣದಿಂದ ನಿಮ್ಮ ವೃತ್ತಿ, ಹಣಕಾಸು ಮತ್ತು ಕೌಟುಂಬಿಕ ಜೀವನದಲ್ಲಿ ಯಾವ ಬದಲಾವಣೆಗಳು ಬರಲಿವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ನಿಮ್ಮ ಜನ್ಮ ಕುಂಡಳಿಯ ಸ್ಥಿತಿಯನ್ನು ನೋಡಿ ಲಗ್ನದಿಂದ ಎಣಿಸುವಾಗ 9ನೇ ಭಾವ ಅಂದರೆ ಭಾಗ್ಯಸ್ಥಾನದಲ್ಲಿ ಕರ್ಕಾಟಕ ರಾಶಿ ಬರುತ್ತದೆ. ದೇವಗುರು ಬೃಹಸ್ಪತಿಯು ಇದೇ 9ನೇ ಭಾವದಲ್ಲಿ ತನ್ನ ಉಚ್ಚ ರಾಶಿಯಾದ ಕರ್ಕಾಟಕದಲ್ಲಿ ವಿರಾಜಮಾನನಾಗಿದ್ದಾನೆ. ಗುರುವು ನಿಮಗೆ ಕೇವಲ ಒಂದು ಗ್ರಹವಲ್ಲ, ಬದಲಿಗೆ ಅವರು ನಿಮ್ಮ 2ನೇ ಭಾವದ ಅಧಿಪತಿಯಾಗಿದ್ದಾರೆ. ಇದು ಸಂಪತ್ತು, ಮಾತು ಮತ್ತು ಕುಟುಂಬದ ಮನೆಯಾಗಿದೆ. ಇದರ ಜೊತೆಗೆ ಅವರು ನಿಮ್ಮ 5ನೇ ಭಾವದ ಅಧಿಪತಿಯಾಗಿದ್ದಾರೆ. ಇದು ಬುದ್ಧಿ, ಶಿಕ್ಷಣ, ಸಂತಾನ ಮತ್ತು ಶೇರ್ ಮಾರುಕಟ್ಟೆಯ ಭಾವವಾಗಿದೆ. ಸಂಪತ್ತಿನ ಅಧಿಪತಿ ಮತ್ತು ಬುದ್ಧಿಯ ಅಧಿಪತಿ ಭಾಗ್ಯದ ಮನೆಯಲ್ಲಿ ತನ್ನ ಉಚ್ಚ ಸ್ಥಿತಿಯಲ್ಲಿ ಕುಳಿತಾಗ ಜ್ಯೋತಿಷ್ಯದಲ್ಲಿ ಇದನ್ನು ಪ್ರಬಲ ರಾಜಯೋಗ ಮತ್ತು ವಿಷ್ಣು ಲಕ್ಷ್ಮಿ ಯೋಗ ಎಂದು ಕರೆಯಲಾಗುತ್ತದೆ. ಆಗಸ್ಟ್ 12ರಂದು ಈ ಉಚ್ಚ ಗುರುವು ತನ್ನ ಅಸ್ಥಾವಸ್ಥೆಯಿಂದ ಹೊರಬಂದಾಗ ತಡೆ ಹಿಡಿಯಲಾಗಿದ್ದ ಆ ಶಕ್ತಿಯು ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಹರಿಯಲು ಪ್ರಾರಂಭಿಸಲಿದೆ. ಗುರುವು ಎಲ್ಲಿ ಕುಳಿತುಕೊಳ್ಳುತ್ತಾನೋ ಅದಕ್ಕಿಂತ ಹೆಚ್ಚಾಗಿ ತನ್ನ ದೃಷ್ಟಿ ಬೀಳುವ ಸ್ಥಾನಗಳಿಗೆ ಫಲವನ್ನು ನೀಡುತ್ತಾನೆ. 9ನೇ ಭಾವದಲ್ಲಿ ಕುಳಿತು ಗುರು 3 ವಿಶೇಷ ದೃಷ್ಟಿಗಳನ್ನು ಬೀರುತ್ತಿದ್ದಾನೆ. ಗುರುವಿನ 5ನೇ ದೃಷ್ಟಿಯು ನೇರವಾಗಿ ನಿಮ್ಮ ಮೊದಲ ಭಾವ ಅಂದರೆ ನಿಮ್ಮ ಲಗ್ನದ ಮೇಲೆ ಬೀಳುತ್ತಿದೆ. ಕಳೆದ ಸ್ವಲ್ಪ ಸಮಯದಿಂದ ಇದ್ದ ಮಾನಸಿಕ ಒತ್ತಡ ಅಥವಾ ವಿನಾಕಾರಣ ಓಡಾಟವು ಈಗ ಶಾಂತವಾಗಲಾರಂಭಿಸುತ್ತದೆ. ಈ ದೃಷ್ಟಿಯು ನಿಮ್ಮ ಆತ್ಮವಿಶ್ವಾಸವನ್ನು ಮರಳಿ ತರುತ್ತದೆ. ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಅಸ್ವಸ್ಥತೆ ಅನುಭವಿಸುತ್ತಿದ್ದರು, ಈಗ ಆ ಧೈರ್ಯ ಮರಳಿ ಬರುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮತ್ತು ಆಧ್ಯಾತ್ಮಿಕ ಒಲವು ನಿಮಗೆ ಆಳವಾದ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಗುರುವಿನ 7ನೇ ದೃಷ್ಟಿ ನಿಮ್ಮ 3ನೇ ಭಾವದ ಮೇಲೆ ಬೀಳುತ್ತಿದೆ. ಅದು ಮಕರ ರಾಶಿಯಾಗಿದೆ. 3ನೇ ಭಾವವು ಪರಾಕ್ರಮ, ಧೈರ್ಯ ಮತ್ತು ಸಂವಹನದ್ದಾಗಿದೆ. ಈ ದೃಷ್ಟಿಯು ನಿಮ್ಮನ್ನು ಸಂಪೂರ್ಣವಾಗಿ ಸಕ್ರಿಯ ಮೋಡ್ಗೆ ತರುತ್ತದೆ. ಮಾಧ್ಯಮ, ಕನ್ಸಲ್ಟಿಂಗ್, ಸೇಲ್ಸ್ ಅಥವಾ ಯಾವುದೇ ಡಿಜಿಟಲ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಈ ಸಮಯವು ಅತ್ಯಂತ ಸಕಾರಾತ್ಮಕವಾಗಿರುತ್ತದೆ. ನಿಮ್ಮ ಸಂವಹನ ಕೌಶಲ್ಯವು ಪ್ರಭಾವಶಾಲಿಯಾಗಿರುತ್ತೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ತಂಡದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತದೆ. ನಿಮ್ಮ ನಿರ್ವಹಣಾ ಕೌಶಲ್ಯಗಳು ಈ ಸಮಯದಲ್ಲಿ ಹೊರಹೊಮ್ಮುತ್ತವೆ. ಗುರುವಿನ 9ನೇ ದೃಷ್ಟಿಯು ನಿಮ್ಮ 5ನೇ ಭಾವ ಅಂದರೆ ಮೀನರಾಶಿಯ ಮೇಲೆ ಬೀಳುತ್ತಿದೆ. ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಗುರುವು ತನ್ನ ಸ್ವಂತ ಮನೆಯನ್ನೇ ನೋಡುತ್ತಿದ್ದಾನೆ. ಅಲ್ಲಿ ಪ್ರಸ್ತುತ ಶನಿದೇವನು ವಕ್ರ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ಗುರುವಿನ ಈ ದೃಷ್ಟಿಯು ಶನಿಯೊಂದಿಗೆ ಬಹಳ ಸಮತೋಲಿತ ಹೊಂದಾಣಿಕೆಯನ್ನು ಸೃಷ್ಟಿಸುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ನಿಮ್ಮ ವೈಯಕ್ತಿಕ ಜೀವನದ ಯಾವ ಪರಿಸ್ಥಿತಿಗಳು ಈ ಮೊದಲು ಸ್ವಲ್ಪ ಕಷ್ಟಕರವೆಂದು ತೋರುತ್ತಿದ್ದವೋ ಅವುಗಳಲ್ಲಿ ಈಗ ಸ್ಥಿರತೆ ಮತ್ತು ಪರಿಹಾರವು ಕಂಡುಬರುತ್ತದೆ. ಈ ಗೋಚಾರದ ಮತ್ತೊಂದು ಅತ್ಯಂತ ಪ್ರಮುಖ ಭಾಗವೆಂದರೆ ಆಗಸ್ಟ್ 19ರ ನಕ್ಷತ್ರ ಬದಲಾವಣೆ. ದೇವಗುರು ಬೃಹಸ್ಪತಿಯು ಪುನರ್ವಸು ನಕ್ಷತ್ರದಿಂದ ಹೊರಬಂದು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸಿದ್ದಾರೆ. ಅಲ್ಲಿ ಅವರು ಅಕ್ಟೋಬರ್ 31ರವರೆಗೆ ಇರುತ್ತಾರೆ. ಆಶ್ಲೇಷವು ಬುಧನ ನಕ್ಷತ್ರವಾಗಿದೆ ಮತ್ತು ಇದರ ಸಂಕೇತವು ಸುತ್ತಿಕೊಂಡಿರುವ ಹಾವಾಗಿದೆ. ಈ ನಕ್ಷತ್ರವನ್ನು ಬಹಳ ಆಳವಾದ ಮತ್ತು ರಹಸ್ಯಮಯವೆಂದು ಪರಿಗಣಿಸಲಾಗಿದೆ. ವೃಶ್ಚಿಕ ರಾಶಿಗೆ ಬುಧನು 8 ಮತ್ತು 11ನೇ ಭಾವಗಳ ಅಧಿಪತಿಯಾಗಿದ್ದಾನೆ. ಆಗಸ್ಟ್ 22ರಂದು ಬುಧನು ಕೂಡ ಕರ್ಕಾಟಕ ರಾಶಿಗೆ ಬಂದು ಗುರುವಿನೊಂದಿಗೆ ಯುತಿಯನ್ನು ಅಂದರೆ ಸೇರ್ಪಡೆ ಮಾಡುತ್ತಾನೆ. ಈ ಗೋಚಾರದ ಅವಧಿಯಲ್ಲಿ ನಿಮ್ಮ ಉಪಪ್ರಜ್ಞೆ
ಮನಸ್ಸಿನ ಸಬ್ಕಾನ್ಶಿಯಸ್ ಮೈಂಡ್ ಬಹಳ ಆಳವಾದ ಶುದ್ಧೀಕರಣ ಆಗುತ್ತದೆ. ಕಳೆದ ಹಲವು ತಿಂಗಳುಗಳಿಂದ ಸ್ಪಷ್ಟವಾಗಿರದ ವಿಷಯಗಳು ಅಥವಾ ಪರಿಸ್ಥಿತಿಗಳು ಈಗ ನಿಮ್ಮ ಮುಂದೆ ಬರುತ್ತವೆ. ಕೆಲಸದ ಸ್ಥಳದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಬೆನ್ನ ಹಿಂದೆ ಯಾರು ರಾಜಕೀಯ ಮಾಡುತ್ತಿದ್ದರೋ ಅವರ ನಿಜವಾದ ಮುಖಗಳು ನಿಮ್ಮ ಮುಂದೆ ಬರಬಹುದು. ಈ ಸತ್ಯವು ನಿಮ್ಮನ್ನು ಭವಿಷ್ಯದ ಯಾವುದೇ ದೊಡ್ಡ ದ್ರೋಹದಿಂದ ಉಳಿಸುತ್ತದೆ. ಈ ಗೋಚಾರವನ್ನು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಇದನ್ನು ನಿಮ್ಮ ಜನ್ಮ ನಕ್ಷತ್ರದ ಆಧಾರದ ಮೇಲೆ ನೋಡೋಣ. ನಿಮ್ಮ ಜನ್ಮ ನಕ್ಷತ್ರ ವಿಶಾಖ ಆಗಿದ್ದರೆ ವಿಶ್ಲೇಷವು ನಿಮಗೆ ವಿಪತ್ತಾರೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದರರ್ಥ ಗುರು ಉಚ್ಚನಾಗಿದ್ದರೂ ಅದರ ಲಾಭಗಳು ನಿಮಗೆ ಸುಲಭವಾಗಿ ಸಿಗುವುದಿಲ್ಲ. ಕೆಲವು ಅಡೆತಡೆಗಳು ಬರಬಹುದು. ಆದ್ದರಿಂದ ನೀವು ಈ ಅವಧಿಯಲ್ಲಿ ಬಹಳ ಜಾಗರೂಕರಾಗಿರಬೇಕು ಮತ್ತು ಯಾವುದೇ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ನಿಮ್ಮ ಜನ್ಮ ನಕ್ಷತ್ರ ಅನುರಾಧ ಆಗಿದ್ದರೆ ಈ ಗೋಚಾರವು ನಿಮಗೆ ಸಂಪತ್ ಯೋಗವನ್ನು ತರುತ್ತಿದೆ. ಅನುರಾಧ ನಕ್ಷತ್ರದವರಿಗೆ ಈ ಸಮಯವು ವಿಶೇಷವಾಗಿ ಲಾಭದಾಯಕವಾಗಿರುತ್ತದೆ. ಅಲ್ಲಿ ಹಠಾತ್ ದೊಡ್ಡ ಆರ್ಥಿಕ ಲಾಭಗಳು ಅಥವಾ ಪ್ರಾಫಿಟ್ ಕಂಡು ಬರಬಹುದು. ಗುರು ಮತ್ತು ರಾಹು ಇಬ್ಬರೂ ಈ ಸಮಯದಲ್ಲಿ ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತಿದ್ದಾರೆ. ನಿಮ್ಮ ಜನ್ಮ ನಕ್ಷತ್ರ ಜ್ಯೇಷ್ಠ ಆಗಿದ್ದರೆ ಆಶ್ಲೇಷವು ನಿಮಗೆ ಜನ್ಮ ತಾರೆಯಾಗಿರುತ್ತಾರೆ. ಇದು ನಿಮ್ಮ ಕರ್ಮ ಮತ್ತು ವೃತ್ತಿಯನ್ನು ಅಂದರೆ ಪ್ರೊಫೆಷನ್ ಅನ್ನು ಹೆಚ್ಚು ಸಕ್ರಿಯಗೊಳಿಸುತ್ತದೆ. ಇದರಿಂದಾಗಿ ಕೆಲಸದ ಕ್ಷೇತ್ರದಲ್ಲಿ ಹೊಸ ಮತ್ತು ಅತ್ಯುತ್ತಮ ಅವಕಾಶಗಳು ಸಿಗುವ ಬಲವಾದ ಸಾಧ್ಯತೆ ಇರುತ್ತೆ. ಈಗ ನಿಮ್ಮ ವೃತ್ತಿ, ಕೆರಿಯರ್ ಮತ್ತು ಹಣಕಾಸಿನ ಬಗ್ಗೆ ಮಾತನಾಡೋಣ. ಗುರುವು ನಿಮ್ಮ ಧನಾಧಿಪತಿಯಾಗಿ ಭಾಗ್ಯದಲ್ಲಿ ಉಚ್ಚನಾಗಿದ್ದಾನೆ. ಕಳೆದ ಸ್ವಲ್ಪ ಸಮಯದಿಂದ ನಡೆಯುತ್ತಿದ್ದ ಮನಿ ರೊಟೇಷನ್ ಅಂದರೆ ಹಣ ಬರುವುದು ಮತ್ತು ತಕ್ಷಣವೇ ಖರ್ಚಾಗುತ್ತಿದ್ದ ಪರಿಸ್ಥಿತಿಯು ಈಗ ಬದಲಾಗಲಿದೆ. ಈಗ ನೀವು ವಾಸ್ತವಿಕವಾಗಿ ಹಣವನ್ನು ಉಳಿಸಲು ಅಂದರೆ ಸಂಚಯ ಮಾಡಲು ಸಾಧ್ಯವಾಗುತ್ತದೆ. ಇದರಿಂದ ನಿಮ್ಮ ಲಿಕ್ವಿಡ್ ಕ್ಯಾಶ್ ನಗದು ಹಣನಲ್ಲಿ ಸ್ಪಷ್ಟವಾದ ಹೆಚ್ಚಳ ಕಂಡು ಬರುತ್ತದೆ. ಅಷ್ಟಮಾಧಿಪತಿ ಬುಧನ ನಕ್ಷತ್ರದಲ್ಲಿ ಗುರುವಿನ ಗೋಚಾರವು ನಿಮಗೆ ಹಠಾತ್ ಧನಲಾಭವನ್ನು ನೀಡಬಹುದು. ಈ ಲಾಭವು ಯಾವುದೇ ಹಳೆಯ ಸಿಲುಕಿಕೊಂಡ ಪೇಮೆಂಟ್, ಪಿತ್ರಾರ್ಜಿತ ಆಸ್ತಿಯ ತೀರ್ಮಾನ ಅಥವಾ ಹಳೆಯ ಹೂಡಿಕೆಯಿಂದ ಬರಬಹುದು. ಹೊಸ ವಾಹನ ಅಥವಾ ಫ್ಲಾಟ್ ಖರೀದಿಸುವ ಯೋಗವೂ ರೂಪುಗೊಳ್ಳುತ್ತಿದೆ. ಆದರೆ ಇಲ್ಲಿ ಒಂದು ಜ್ಯೋತಿಷ್ಯದ ಎಚ್ಚರಿಕೆಯೂ ಅವಶ್ಯಕ. ಆಶ್ಲೇಷಾದ ಪ್ರಭಾವ ಮತ್ತು ಬುಧನು ಅಷ್ಟಮಾಧಿಪತಿಯಾಗಿರುವ ಕಾರಣದಿಂದಾಗಿ ಸೆಪ್ಟೆಂಬರ್ ಮಧ್ಯದವರೆಗೆ ನೀವು ಯಾವುದೇ ದೊಡ್ಡ ಆರ್ಥಿಕ ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಹಣವು ಇದ್ದಕ್ಕಿದ್ದಂತೆ ಬರುವುದು ಮತ್ತು ನಿಮ್ಮನ್ನು ಅತಿಯಾಗಿ ಉತ್ಸಾಹಗೊಳಿಸಬಹುದು. ಆದ್ದರಿಂದ ತಪ್ಪಾದ ಸ್ಥಳದಲ್ಲಿ ಹೂಡಿಕೆ ಮಾಡುವ ಅಪಾಯವಿರುತ್ತದೆ. ಓದದೆ ಯಾವುದೇ ಕಾನೂನು ದಾಖಲೆಗೆ ಸಹಿ ಹಾಕಬೇಡಿ ಮತ್ತು ಹಣದ ವಿಷಯದಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ. ನಿಮ್ಮ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಳಿ ಮತ್ತು ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ತಜ್ಞರ ಸಲಹೆಯ ಮೇರೆಗೆ ಮಾತ್ರ ತೆಗೆದುಕೊಳ್ಳಿ. ಉದ್ಯೋಗಸ್ಥರಿಗೆ ಈ ಸಮಯ ಬಹಳ ಅನುಕೂಲಕರವಾಗಿದೆ. 10ನೇ ಭಾವದ ಅಧಿಪತಿ ಸೂರ್ಯನು ಗುರುವಿನೊಂದಿಗೆ ಸ್ನೇಹಪರ ಸಂಬಂಧವನ್ನು ಹೊಂದಿದ್ದಾನೆ. ಸ್ಥಗಿತಗೊಂಡಿದ್ದ ಪ್ರಾಜೆಕ್ಟ್ಗಳು ಈಗ ಕಾರ್ಯಗತಗೊಳ್ಳಲಿವೆ. ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅಥವಾ ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಉತ್ತಮ ಅವಕಾಶಗಳು ಸಿಗಬಹುದು. ವಿಶೇಷವಾಗಿ ಜ್ಯೋತಿಷ್ಯ, ಗೂಢ ವಿಜ್ಞಾನ, ಡಿಜಿಟಲ್ ಮೀಡಿಯಾ, ಸಂವಹನ, ಆಮದು ರಫ್ತು, ಬೋಧನೆ ಅಥವಾ AI ಕ್ಷೇತ್ರದಲ್ಲಿರುವವರಿಗೆ ಈ ಸಮಯವು ಹೆಚ್ಚು ಲಾಭದಾಯಕವೆಂದು ಸಾಬೀತಾಗುತ್ತದೆ. ವ್ಯಾಪಾರಿಗಳಿಗೆ ಯಾವುದೇ ದೊಡ್ಡ ಬಿಸಿನೆಸ್ ಡೀಲ್ ಫೈನಲ್ ಆಗುವ ಸಮಯ ಇದಾಗಿದೆ. ನಿಮ್ಮ ವ್ಯಾಪಾರವನ್ನು ನೀವು ವಿಸ್ತರಿಸಬಹುದು, ಆದರೆ ಪಾಲುದಾರಿಕೆಯಲ್ಲಿ ಅಂದರೆ ಪಾರ್ಟ್ನರ್ಶಿಪ್ನಲ್ಲಿ ಕಾಗದದ ವ್ಯವಹಾರಗಳನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿಡಿ. ನಿಮ್ಮ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನಕ್ಕೆ ಗುರುವಿನ ಶಕ್ತಿಯು ತುಂಬಾ ಶುಭಕರವಾಗಿದೆ. ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ. ಅವಿವಾಹಿತರಿಗೆ ವಿವಾಹದ ಯೋಗಗಳು ರೂಪುಗೊಳ್ಳುತ್ತವೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ನಿಮ್ಮ 7ನೇ ಮತ್ತು 12ನೇ ಭಾವದ ಅಧಿಪತಿ ಶುಕ್ರನು ಪ್ರಸ್ತುತ ತನ್ನ ನೀಚ ರಾಶಿಯಾದ ಕನ್ಯಾದಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಶುಕ್ರನು ವಿವಾಹದ ನೈಸರ್ಗಿಕ ಕಾರಕನೂ ಹೌದು. ಆದ್ದರಿಂದ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಯಾವುದೇ ರೀತಿಯ ಕಟುವಾದ ವಾದ ಅಥವಾ ಅಹಂಕಾರದ ಘರ್ಷಣೆಯನ್ನು ತಪ್ಪಿಸಬೇಕು. ಸಣ್ಣ ವಿಷಯವು ದೊಡ್ಡದಾಗಬಹುದು. ಆದ್ದರಿಂದ ಹೊಂದಾಣಿಕೆಯನ್ನು ಕಾಪಾಡಿಕೊಳ್ಳಿ. ವಿವಾಹದ ನಿರ್ಧಾರ ತೆಗೆದುಕೊಳ್ಳುವವರು ಶುಕ್ರನ ನೀಚ ಸ್ಥಿತಿಯಿಂದ ಹೊರಬರುವವರೆಗೆ ತಾಳ್ಮೆ ವಹಿಸಬೇಕು. ಕೌಟುಂಬಿಕ ಜೀವನದಲ್ಲಿ ಗುರುವು ನಿಮ್ಮ ಕುಟುಂಬದ ಭಾವದ ಅಧಿಪತಿಯಾಗಿರುವುದರಿಂದ ಆಸ್ತಿ ವಿವಾದಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತಾನೆ ಮತ್ತು ಮನೆಯ ಹಿರಿಯರ ಬೆಂಬಲ ಸಿಗುತ್ತದೆ. ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯುತ್ತಮವಾಗಿದೆ. ಪಂಚಮಾಧಿಪತಿಯು ಭಾಗ್ಯಸ್ಥಾನದಲ್ಲಿರುವುದು ಮತ್ತು ಅಷ್ಟಮಾಧಿಪತಿಯು ನಕ್ಷತ್ರಕ್ಕೆ ಹೋಗುವುದು ನಿಮ್ಮ ಏಕಾಗ್ರತೆ ಮತ್ತು ಫೋಕಸ್ ಅನ್ನು ಬಹಳವಾಗಿ ಹೆಚ್ಚಿಸುತ್ತದೆ. ಸಂಶೋಧನೆ ಅಥವಾ ಯಾವುದೇ ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಸಮಯ ಅನುಕೂಲಕರವಾಗಿದೆ. ವಿದೇಶಕ್ಕೆ ಹೋಗಿ
ಓದುವ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳಬಹುದು. ಗೃಹಿಣಿಯರಿಗೆ ಕುಟುಂಬದಲ್ಲಿ ಗೌರವ ಹೆಚ್ಚಾಗುವ ಸಮಯ ಇದಾಗಿದೆ. ನಿಮ್ಮ ಸಣ್ಣ ಉಳಿತಾಯವು ಕುಟುಂಬಕ್ಕೆ ಉಪಯೋಗಕ್ಕೆ ಬರಬಹುದು. ಇದರಿಂದ ಮನೆಯ ವಾತಾವರಣದಲ್ಲಿ ಸಕಾರಾತ್ಮಕತೆ ಬರುತ್ತದೆ. ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ಹಿರಿಯ ನಾಗರಿಕರಿಗೆ ಆಧ್ಯಾತ್ಮಿಕ ಅಥವಾ ತೀರ್ಥಯಾತ್ರೆಗಳ ಯೋಗಗಳು ರೂಪುಗೊಳ್ಳುತ್ತಿವೆ. ಕೋರ್ಟ್ ಕಚೇರಿ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪ್ರಕರಣಗಳಲ್ಲೂ ನೆಮ್ಮದಿ ಸಿಗಬಹುದು. ಆರೋಗ್ಯದ ದೃಷ್ಟಿಕೋನದಿಂದ ಗುರುವಿನ ದೃಷ್ಟಿಯು ನಿಮ್ಮ ಮಾನಸಿಕ ಸ್ಥಿತಿಯನ್ನು ತುಂಬಾ ಶಾಂತ ಮತ್ತು ಸ್ಥಿರಗೊಳಿಸುತ್ತದೆ. ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತವೆ. ಆದರೆ ಗುರುವಿನ ವಿಸ್ತರಣಾವಧಿ ಪ್ರಭಾವದಿಂದಾಗಿ ನೀವು ನಿಮ್ಮ ಆಹಾರ ಪದ್ಧತಿಯ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕು. ಇಲ್ಲದಿದ್ದರೆ ನಿಮ್ಮ ತೂಕವು ಬಹಳ ವೇಗವಾಗಿ ಹೆಚ್ಚಾಗಬಹುದು. ಇದಲ್ಲದೆ ಗ್ರಹಗಳ ಸ್ಥಾನವು ನಿಮಗೆ ಭುಜಗಳು, ಬೆನ್ನು ಅಥವಾ ಸರ್ವೈಕಲ್ ಅಂದರೆ ಕುತ್ತಿಗೆಯ ಭಾವದಲ್ಲಿ ನೋವಿನ ದೂರುಗಳು ಇರಬಹುದು ಎಂದು ತೋರಿಸುತ್ತದೆ. ಆದ್ದರಿಂದ ಸರಿಯಾದ ಭಂಗಿಯನ್ನು ಕಾಪಾಡಿಕೊಳ್ಳಿ ಮತ್ತು ಅಗತ್ಯವಿದ್ದರೆ ವೈದ್ಯರನ್ನು ಸಂಪರ್ಕಿಸಿ. 9ನೇ ಭಾವದ ಅಧಿಪತಿ ಚಂದ್ರನ ಗೋಚಾರದಿಂದಾಗಿ ವಿನಾಕಾರಣ ಭಾವುಕರಾಗುವುದನ್ನು ಅಥವಾ ನಿಮ್ಮ ಅಹಂಕಾರವನ್ನು ಮೇಲುಗೈ ಸಾಧಿಸಲು ಬಿಡುವುದನ್ನು ತಪ್ಪಿಸಿ. ಕೊನೆಯದಾಗಿ ಈ ಗೋಚಾರದ ಸಂಪೂರ್ಣ ಲಾಭವನ್ನು ಪಡೆಯಲು ಮತ್ತು ಯಾವುದೇ ಋಣಾತ್ಮಕ ಪ್ರಭಾವದಿಂದ ಪಾರಾಗಲು ಕೆಲವು ಜ್ಯೋತಿಷ್ಯ ಪರಿಹಾರಗಳು ಅತ್ಯಂತ ಅವಶ್ಯಕವಾಗಿವೆ. ನಿಮ್ಮ ಆರ್ಥಿಕ ಭದ್ರತೆ ಮತ್ತು ಸರಿಯಾದ ನಿರ್ಧಾರ ಸಾಮರ್ಥ್ಯಕ್ಕಾಗಿ ಯೋಗಿ ಜ್ಯೋತಿಷ್ಯ ಸಲಹೆ ಮೇರೆಗೆ ಉತ್ತಮ ಗುಣಮಟ್ಟದ ಪುಷ್ಯರಾಗವನ್ನು ಅಂದರೆ ಹಳದಿ ನೀಲಮಣಿ ಗುರುವಾರದಂದು ಧರಿಸಿ. ಆಶ್ಲೇಷ ನಕ್ಷತ್ರದ ಪ್ರಭಾವವನ್ನು ಸಮತೋಲನಗೊಳಿಸಲು ಮತ್ತು ನಿಮ್ಮ ಇಮೇಜ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳಲು ಸತತ 4 ಬುಧವಾರ ರಾತ್ರಿ ಸ್ವಲ್ಪ ಹಸಿರು ಹೆಸರು ಕಾಳನ್ನು ನೆನೆಸಿಡಿ ಮತ್ತು ಗುರುವಾರ ಬೆಳಿಗ್ಗೆ ಅದನ್ನು ಪಕ್ಷಿಗಳಿಗೆ ತಿನ್ನಿಸಿ. ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ. ಮಾನಸಿಕ ಶಾಂತಿಯಾಗಿ ಗುರುವಾರದಂದು ಭಗವಾನ್ ವಿಷ್ಣುವಿಗೆ ಹಳದಿ ಹೂವುಗಳನ್ನು ಅರ್ಪಿಸಿ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಗುರುವಿನ ಬೀಜ ಮಂತ್ರವನ್ನು ನಿಯಮಿತವಾಗಿ ಜಪಿಸಿ. ನಿಮ್ಮ ದೈನಂದಿನ ಜೀವನದಲ್ಲಿ ಹಳದಿ ಬಣ್ಣವನ್ನು ಹೆಚ್ಚು ಬಳಸಿ ಮತ್ತು ಪ್ರತಿದಿನ ಹಣೆಯ ಮೇಲೆ ಅರಿಶಿನ ಅಥವಾ ಕೇಸರಿಯ ತಿಲಕವನ್ನು ಇಟ್ಟುಕೊಳ್ಳಿ. ಆಗಸ್ಟ್ 12ರಂದು ಗುರುವಿನ ಉದಯ ಮತ್ತು ಆಶ್ಲೇಷ ನಕ್ಷತ್ರಕ್ಕೆ ಅವನ ಪ್ರವೇಶವು ನಿಮಗೆ ಸ್ಪಷ್ಟವಾದ ಜ್ಯೋತಿಷ್ಯದ ಸಂಕೇತವಾಗಿದೆ. ದೈವಿಕ ಶಕ್ತಿಗಳು ನಿಮಗೆ ಸಹಾಯ ಮಾಡುತ್ತಿವೆ. ನಿಮ್ಮ ಮುಂದೆ ಯಾವುದೇ ಸತ್ಯ ಬಂದರೂ ಅದನ್ನು ಒಪ್ಪಿಕೊಂಡು ಮುನ್ನಡೆಯಿರಿ. ಸರಿಯಾದ ಸಮಯಕ್ಕೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಫೋಕಸ್ ಅನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ಅಕ್ಟೋಬರ್ 31ರವರೆಗಿನ ಸಮಯವು ನಿಮ್ಮ ಹಲವು ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಪರಮಾತ್ಮನು ನಿಮ್ಮ ಮೇಲೆ ತನ್ನ ಕೃಪೆಯನ್ನು ಕರುಣಿಸಲಿ. ನಮಸ್ಕಾರ.